ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ RCB ಮತ್ತು ಗುಜರಾತ್ ಜೈಂಟ್ಸು 2026 ಮೊದಲನೇ ಮ್ಯಾಚ್ ನಡೀತಾ ಇದೆ. ಇವತ್ತು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಲ್ಲ ನೋಡ್ಬಿಡೋಣ. ಮತ್ತು ಇವರಿಬ್ಬರು ಮಧ್ಯೆ ಆಗಿರೋ ಮ್ಯಾಚಸಲ್ಲಿ ಯಾರು ಎಷ್ಟೆಷ್ಟು ಮ್ಯಾಚ್ ಗೆದ್ದಿದ್ದಾರೆ ಎಲ್ಲ ನೋಡುವಂಥ ಸಮಯ. ಇವರು ಆಡಿರೋದು ಮುಖಾಮುಖಿಯಾಗಿ ಟೋಟಲ್ಲು 6 ಮ್ಯಾಚು. 6 ಮ್ಯಾಚಲ್ಲಿ 3 ಮ್ಯಾಚು RCB ಗೆಲ್ತು ಅಂದರೆ ಇನ್ನು 3 ಮ್ಯಾಚು ಗುಜರಾತ್ ಜೈಂಟ್ಸ್ ಗೆದ್ದಿದ್ದಾರೆ. ಇಬ್ಬರದ್ದು 50% ಇದೆ. ಈ ವರ್ಷ ಫಸ್ಟ್ ಟೈಮು ಮುಖಾಮುಖಿ ಆಗ್ತಾ ಇರೋದು. ಇವತ್ತು ನಡೀತಾ ಇರೋದು ಮ್ಯಾಚು ನವಿ ಮುಂಬೈ ಸ್ಟೇಡಿಯಮಲ್ಲಿ. ಇವತ್ತು ನಮ್ಮ RCBಗೆ ಇರೋದು ಒಂದೇ ಕೆಲಸ, ಮ್ಯಾಚ್ ಗೆಲ್ಲಬೇಕು ಅಂದರೆ ಫಸ್ಟ್ ನಮ್ಮ ಸೋಫಿ ಡಿವೈನ್ನ ಫಸ್ಟು ವಿಕೆಟ್ ತೆಗಿಬೇಕು. ಅವರೊಬ್ಬರನ್ನ ಔಟ್ ಮಾಡ್ತು ಅಂತ ಅಂದರೆ ಮತ್ತೆ ಹ್ಯಾಟ್ಸ್ ಕಾರ್ನರು ಅವರೊಬ್ಬರು ನಮಗೆ ಟಕ್ಕರ್ ಕೊಡ್ಬೋದು. ಮತ್ತು ನಮ್ಮ ಜಾರ್ಜಿಯಾ ವೇಲಮ್ ಎಲ್ಲ ನಮ್ಮ RCB ಎಕ್ಸ್ ಪ್ಲೇಯರ್ಗಳು ಇರೋದು ಗುಜರಾತ್ ಜೈಂಟ್ಸಲ್ಲಿ. ಮತ್ತು ರೇಣುಕಾ ಸಿಂಗ್ ಠಾಕೂರು. ನಮ್ಮ RCBಗೆ ಕೆಲಸ ಇರೋದು ಒಂದೇ, ಫಸ್ಟ್ ಸೋಫಿ ಡಿವೈನ್ನ ಬೇಗ ಬೇಗ ಔಟ್ ಎತ್ತಬೇಕು. ನಾವು ಫಸ್ಟ್ ಏನಾದರೂ ಬ್ಯಾಟಿಂಗ್ ಮಾಡ್ತೀವಿ ಅಂದರೆ ಈ ಪಿಚ್ಚಲ್ಲಿ ಮಿನಿಮಮ್ ಅದು 200 ಹೊಡಿಲೇಬೇಕು. ಕಮ್ಮಿ ಅಂದರೂ 180 ಹೊಡಿಲೇಬೇಕು ಗುರು ಗೆಲ್ಲಬೇಕು ಅಂದರೆ. ಇನ್ನು ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ನಾವು ಒಂದು 150 ಒಳಗಡೆನ ಕಟ್ಟಾಗೋದ್ರೆ ಚೇಂಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೋದ ಮ್ಯಾಚಲ್ಲಿ ಗ್ರೇಸ್ ಹ್ಯಾರಿಸು ಮತ್ತು ಸ್ಮೃತಿ ಮಂದಣ್ಣ ಸೇರಿಕೊಂಡು 12 ಓವರ್ಗೆ ಮ್ಯಾಚ್ನ ಮುಗಿಸಿದ್ರು. ಅದೇ ರೀತಿ ಇವತ್ತು ಏನಾದರೂ ಒಂದು 150 ಒಳಗಡೆ ಕಟ್ಟಾಗ್ತು ಅಂತ ಅಂದರೆ ಆರಾಮಾಗಿ ಈಸಿಯಾಗಿ ಮ್ಯಾಚ್ನ ಗೆಲ್ಬೋದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಬೌಲಿಂಗು ಸಖತ್ತಾಗೆ ಆಗ್ತಾವ್ರೆ. ಪವರ್ ಪ್ಲೇಲಿ ರಾಲನ್ ಬೆಲ್ಲು ಮತ್ತು ಮಿಡಲ್ ಓವರ್ಸಲ್ಲಿ ಶ್ರೇಯಾಂಕ ಪಾಟೀಲು, ರಾಧಾ ಯಾದವ್ ಇವರೆಲ್ಲ ನಮ್ಮ ಬೌಲಿಂಗ್ ಅಟ್ಯಾಕ್ ಅಂತೂ ಮಸ್ತಾಗಿ ಐತೆ ಗುರು. ಆಡಿರೋ 2 ಮ್ಯಾಚಲ್ಲೂ ಕನ್ವಿನ್ಸಿಂಗಾಗಿ ಕಾಣಿಸಿರೋದು ಅಂದರೆ ಬೌಲಿಂಗಲ್ಲೇ. ಫಸ್ಟ್ ಮ್ಯಾಚು ಬ್ಯಾಟಿಂಗು ಅಲ್ಲಿ ಇಲ್ಲಿ ಆಯಿತು, ಬಟ್ ಸೆಕೆಂಡ್ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಗ್ರೇಸ್ ಹ್ಯಾರಿಸು ಮತ್ತು ಸ್ಮೃತಿ ಮಂದಣ್ಣ ಹಾಕೊಂಡು ಚೆಚ್ಚಿದ್ದು. ಎಸ್ಪೆಷಲಿ ಗ್ರೇಸ್ ಹ್ಯಾರಿಸು ಪವರ್ ಪ್ಲೇದಂತೂ ಮಸ್ತ್ ಸ್ಟಾರ್ಟ್ ಕೊಡ್ತವ್ರೆ, ಓಪನಿಂಗಲ್ಲಂತೂ ಮಸ್ತಾಗಿ ಕೊಡ್ತವ್ರೆ. ನಮ್ಮ ಮಿಡಲ್ ಆರ್ಡರ್ಸು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಗಿರ್ಬೋದು, ಬಟ್ ಹೋದ ಮ್ಯಾಚ್ ಆಡಿರೋ ರೀತಿ ಆಡಿತು ಅಂತ ಅಂದರೆ ಮಿಡಲ್ ಆರ್ಡರ್ ಬಗ್ಗೆ ತಲೆನೇ ಕೆಡಿಸ್ಕೋವಂಗಿಲ್ಲ. ಫಸ್ಟ್ ನಾವೇನಾದ್ರು ಬೌಲಿಂಗ್ ಮಾಡ್ತೀವಿ ಅಂದರೆ ಏನಿಲ್ಲ 150 ಒಳಗಡೆ ಕಟ್ಟಾಕಬೇಕು. ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂದರೆ 200 ಇಟ್ಕೊಬೇಕು. ಒಂದು 186 ಹೊಡಿಲೇಬೇಕು ಗುರು ಅಷ್ಟೇ. ಈ ಮ್ಯಾಚು ನನ್ನ ಪ್ರಿಡಿಕ್ಷನ್ ಪ್ರಕಾರ ನಮ್ಮ RCBನೇ ಗೆಲ್ಲೋದು ಪಕ್ಕ. ಇವ್ರು ಆಡಿರೋ 3 ಮ್ಯಾಚಲ್ಲಿ 1 ಮ್ಯಾಚ್ ಸೋತವ್ರೆ, 2 ಮ್ಯಾಚ್ ಗೆದ್ದವ್ರೆ. ನಮಗೆ ಒಂಚೂರು ಭಯ ಇರೋದಂದರೆ ನಮ್ಮ RCB ಎಕ್ಸ್ಗಳೇ. ಜಮಾನ್ದಿಂದಲೂ ನಮ್ಮ RCB ಎಕ್ಸ್ಗಳೇನೆ ನಮಗೆ ಇಕ್ಕಿರೋದು. ಹಾಗಾಗಿ ನಮ್ಮ ಸೋಫಿ ಡಿವೈನು ಮತ್ತು ಆರ್ಚ್ ಗಾರ್ಡ್ನರು ಇವರಿಬ್ಬರನ್ನ ಬೇಗ ಔಟ್ ಎತ್ತಬೇಕು. ಔಟ್ ಎತ್ತಿತು ಅಂದರೆ ಮ್ಯಾಚು ನಮ್ಮದೇ ಮಗ. ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿತ್ತು ಅಂದರೆ ನಮ್ಮ RCB ಕಡೆ ನಾನು ಏನೋ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಯಾಕೆಂದರೆ ಗೆದ್ಕೊಂಡು ಬರ್ತಾ ಇರೋದ್ರಿಂದ ಜಾಸ್ತಿ ಚೇಂಜಸ್ ಏನು ಮಾಡಲ್ಲ. GG ಕಡೆನೂ ಅಷ್ಟೇ, ಅವರು ಸೇಮ್ ಟೀಮ್ ಜೊತೆನೇ ಬರ್ತಾರೆ ಅಂತ ಅನಿಸ್ತಾ ಇದೆ. ಪ್ಲೇಯಿಂಗ್ 11ಅಲ್ಲಿ 2 ಕಡೆನೂ ಯಾವುದೇ ಚೇಂಜಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಮ್ಯಾಚು ನಮ್ಮ RCB ಗೆಲ್ಲುತ್ತೆ ಅಂತ ನನ್ನ ಪ್ರೆಡಿಕ್ಷನ್ನು. ನಿಮ್ಮ ಪ್ರೆಡಿಕ್ಷನ್ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮ್ಯಾಚ್ ಆದಮೇಲೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.